ನಿಧಿ ಆಸೆಗೋಸ್ಕರ ಯಾರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು. ನಿಧಿ ಆಸೆಗೋಸ್ಕರ ಬೇಸ್ಮೆಂಟನ್ನೇ ಅಗದಿದ್ದಾರೆ ಬಿಲ್ಡರ್ ಒಬ್ರು. ಅಪಾರ್ಟ್ಮೆಂಟಲ್ಲಿ ಗುಂಡಿ ತೆಗೆದಿದ್ದಾರೆ ಬಿಲ್ಡರ್ ಸುಧಾಕರ್. ಬೆಂಗಳೂರಿನ HSR ಲೇಔಟ್ನ ಎಳ್ಳುಕುಂಟೆಯಲ್ಲಿ ನಡೆದಿರೋ ಘಟನೆ ಇದು. ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಸ್ಥಳದಲ್ಲಿ ಈ ದುರುಳ ಗುಂಡಿ ಅಗದಿದ್ದ. ಅಪಾರ್ಟ್ಮೆಂಟ್ ಹಿಂಭಾಗದಲ್ಲಿ ಹಳೆಯ ವೀರ್ಗಲ್ ಇದೆ. ವೀರ್ಗಲ್ಲಿನ ಕೆಳಗಡೆ ನಿಧಿ ಇದೆ ಅಂತ ನಂಬಿದ್ನಂತೆ ಈ ಸುಧಾಕರ್. ನಿಧಿ ಆಸೆಗೋಸ್ಕರ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಅನ್ನ ಅಗದಿದ್ದಾರೆ ಈ ಬಿಲ್ಡರ್. ಈ ದೃಶ್ಯವನ್ನ ನೀವು ನೋಡಬಹುದು. HSR ಲೇಔಟ್, ಬೆಂಗಳೂರಿನ HSR ಲೇಔಟ್ನ ಎಳ್ಳುಕುಂಟೆಯಲ್ಲಿ ನಡೆದಿರೋ ಘಟನೆ. ಈ ಅಪಾರ್ಟ್ಮೆಂಟ್ನ ಹಿಂದೆ ವೀರ್ಗಲ್ ಇದೆ. ಆ ವೀರ್ಗಲ್ ಕೆಳಗಡೆ ನಿಧಿ ಇದೆ ಅಂತ ನಂಬಿದ್ರಂತೆ ಇವರು. ಸೊ ಹಾಗಾಗಿ ಅಗದು ಚೆಕ್ ಮಾಡಿದ್ದಾರೆ. ನಿಧಿ ಸಿಕ್ತೋ ಇಲ್ವೋ ಗೊತ್ತಿಲ್ಲ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ನಿಧಿ ಇದೆ ಅಂತ ಹೇಳಿ ಕೆಲವು ಜನ ಭೂಮಿಯನ್ನು ಅಗೆಯೋದಕ್ಕೆ ಮುಂದಾಗಿದ್ದಾರೆ. ಅಂತಹ ಒಂದು ಘಟನೆ ಆಗಿರುವಂತಹದ್ದು HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಳ್ಳುಕುಂಟೆ ಗ್ರಾಮದಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ ನ ಒಂದು ಬೇಸ್ಮೆಂಟ್ ಪಕ್ಕದಲ್ಲಿ ಒಂದು ಜಾಗ ಇದೆ. ಆ ಜಾಗದ ಪಕ್ಕಕ್ಕೆ ಹೊಂದಿಕೊಂಡಿರುವಂತಹ ಒಂದು ವೀರಗಲ್ಲು ಅನ್ನುವಂತಹ ದೇವರ ವಿಗ್ರಹಗಳು ಕೂಡ ಇದೆ. ಅದರ ಸಮೀಪವೇ ಇರುವಂತಹ ಈ ಒಂದು ಅಪಾರ್ಟ್ಮೆಂಟ್ ನ ಒಳಭಾಗದಲ್ಲಿ ಸುಮಾರು 5 ಅಡಿಗಳಷ್ಟು ಆಳವನ್ನು ಅಗೆದು, ಸೊ ಅದು 5 ಅಡಿ ಆಳ ಹಾಗೂ ಉದ್ದ ಇಷ್ಟೇ ಒಂದು ವಿಸ್ತೀರ್ಣದಲ್ಲಿ ಕೂಡ ಅಗೆಯಲಾಗಿದೆ. ಆ ಒಂದು ಮಣ್ಣನ್ನೆಲ್ಲ ತೆಗೆದು ಪಕ್ಕದಲ್ಲೇ ಇಟ್ಟಿದ್ದಾರೆ. ಜೊತೆಗೆ ಒಂದು ವಾಮಾಚಾರ ಮಾಡೋದಕ್ಕೆ ಬಳಸುವಂತಹ ವಸ್ತುಗಳೇನಿದೆ, ಮಡಿಕೆ, ನಿಂಬೆಹಣ್ಣು, ತಾಮ್ರದ ಬೆಂಕಿ, ಹೀಗೆ ಎಲ್ಲಾ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಟು ಅದನ್ನ ಪೂಜೆಯನ್ನ ಮಾಡಿ ಅದರಿಂದ ನಿಧಿಯನ್ನ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಸದ್ಯ ಅದಕ್ಕೆ ಪುಷ್ಟಿ ನೀಡುವಂತೆ ಈ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ಇರುವಂತಹ ಈ ಒಂದು ಜಾಗಕ್ಕೆ ಸುತ್ತಲೂ ಕೂಡ ಒಂದು ತಗಡಿನ ಶೀಟ್ ಗಳನ್ನ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಒಳಗಡೆ ಆಗುವಂತಹ ಕೆಲಸ, ಪೂಜೆ ಪುನಸ್ಕಾರಗಳೇನಿದೆ ಅದ್ಯಾವುದು ಕೂಡ ಗೊತ್ತಾಗಬಾರದು ಹೊರಗಿನವರಿಗೆ ಅಂತ ಹೇಳಿ ನಿನ್ನೆ ಹುಣ್ಣಿಮೆ ಇದ್ದ ಕಾರಣದಿಂದಾಗಿ ಕೂಡ ಇದೇ ರೀತಿಯಾದಂತಹ ಒಂದು ಪೂಜೆಯನ್ನು ಮಾಡಿದ್ದಾರೆ. ಆದ್ರೆ ಸ್ಥಳೀಯರು ಇದನ್ನ ಗಮನಿಸಿದಂತಹ ವೇಳೆಯಲ್ಲಿ ಆತ ಒಂದು ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಇನ್ನು ಆ ಶೀಟಿನ ಒಂದು ಸಮೀಪ ಏನಿದೆ, ಒಂದು ಜಾಗ ಏನಿರುತ್ತೆ ಅದು ಹೊರಗಡೆಯಿಂದ ಕಾಣುತ್ತೆ ಅನ್ನುವಂತ ಕಾರಣಕ್ಕೆ ಟೇಪ್ ಗಳನ್ನು ಕೂಡ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಈ ಅಪಾರ್ಟ್ಮೆಂಟ್ ನ ಹಿಂಭಾಗದಲ್ಲಿರುವಂತಹ ವೀರಗಲ್ಲು ಏನಿದೆ, ಈಗ ಕಾಣ್ತಾ ಇರುವಂತಹ ವೀರಗಲ್ಲು ಏನಿದೆ, ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಜಾಗ. ಇದರ ಅಡಿಯಲ್ಲಿ ನಿಧಿ ಇದೆ. ಅದರ ಪಕ್ಕಕ್ಕೆ ಹೊಂದಿಕೊಂಡಿರುವಂತಹ ಜಾಗ ಏನಿದೆ, ಇಲ್ಲಿ ಕೂಡ ಕೆಲವೊಂದಷ್ಟು ನಿಧಿ ಇತ್ತು. ಆಗಿನ ಕಾಲದಲ್ಲಿ ಅದನ್ನ ತೆಗೆದಿದ್ರು ಅನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂತಹದ್ದು. ಸೊ ಜೊತೆಗೆ ಈ ಒಂದು ನಿಧಿ ಇರುವಂತಹ ಕಾರಣಕ್ಕೆ ಭೂಮಿಯನ್ನ ಒಳಗಡೆಯಿಂದ ಅಯ್ಯೋ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಇಲ್ಲಿನ ಸ್ಥಳೀಯರಿಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಈ ಒಂದು ಜಾಗದ ಮಾಲೀಕರೇನಿದ್ದಾರೆ, ಈ ಸುಧಾಕರ್ ನಾಯ್ಡು ಅನ್ನುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಬೇರೆ ರಾಜ್ಯಗಳಿಂದ ಜನರನ್ನ ಅಂದ್ರೆ ಮಾಟ ಮಂತ್ರ ಮಾಡುವವರನ್ನ ಕರ್ಕೊಂಡು ಬಂದು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಮುಂದಾಗಿದ್ದಾನೆ ಅಂತ ಹೇಳಿ ಸ್ಥಳೀಯರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿರುವಂತಹ ವೀರಗಲ್ ಏನಿದೆ, ಇದು ಇಲ್ಲಿಂದ ಸುಮಾರು ಒಂದು 300 ಮೀಟರ್ಗಳಷ್ಟು ದೂರ ಇರುವಂತಹ ಒಂದು ಜಾಗ ಏನಿದೆ, ಅಲ್ಲಿ ಒಂದು ದೇವಸ್ಥಾನ ಇದೆ, ಅಂದ್ರೆ ಬಸವಣ್ಣನ ಒಂದು ದೇವಾಲಯ ಇದೆ. ಆ ದೇವಾಲಯಕ್ಕೆ ಹೊಂದಿಕೊಂಡಿರುವಂತಹ ಒಂದು ಜಾಗ, ಅದು ಅಲ್ಲಿಂದ ಇಲ್ಲಿಗೆ ಕನೆಕ್ಟ್ ಆಗುತ್ತೆ, ಗೃಹಾಂತರವಾಗಿ ಇದೆ ಅಂತದ್ದು. ಜೊತೆಗೆ ಅಲ್ಲಿಂದ ಆ ಪೂಜೆಯನ್ನ ಕೂಡ ಮಾಡ್ತಾ ಇದ್ರು ಅಂತ ಹೇಳಿ ಸ್ಥಳೀಯರು ಕೂಡ ಹೇಳ್ತಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ HSR ಲೇಔಟ್ ಪೊಲೀಸರಿಗೂ ಕೂಡ ಮಾಹಿತಿ ಇದ್ದು ಸ್ಥಳದಲ್ಲಿ ಒಂದು ಬೀಡು ಬಿಟ್ಟಿದ್ದಾರೆ. ಸೊ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೀಗೆ ಫಸ್ಟ್ ಅಟೆಂಪ್ಟ್ ಮಾಡಿದ್ದ ಅಥವಾ ಹಿಂದೆ ಏನಾದ್ರೂ ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥದ್ದು ಸದ್ಯ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಆರೋಪಿ ಅಂತ ಏನು ಈಗ ಸುಧಾಕರ್ ನಾಯ್ಡು ಇದ್ದಾನೆ, ಆತ ಎಸ್ಕೇಪ್ ಆಗಿರುವಂತದ್ದು. ಗ್ರಾಮಸ್ಥರು ಕೂಡ ಆತನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.